ಮಧುಗಿರಿ ಸ್ವೀಪ್ ಸಮಿತಿ ವತಿಯಿಂದ ಸೂಕ್ಷ್ಮ ಮತಗಟ್ಟೆಗಳ ಪರಿಶೀಲನೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಸೂಕ್ಷ್ಮ ಮತಗಟ್ಟೆಗಳಾದ ದೊಡ್ಡದಾಳವಾಟ, ಕಡಗತ್ತೂರು, ಓಬಳಾಪುರ, ದೊಡ್ಡಮಾಳೂರು ಮತಗಟ್ಟೆಗಳಿಗೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಯ ಅಧಿಕಾರಿಗಳ ಜೊತೆ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಪೊಲೀಸ್ ಸ್ಟೇಷನ್ ಪರ್ಮನೆಂಟ್ ಹೌದು ಸರ್. ಎಲೆಕ್ಷನ್ ಬರ್ಸ್ತಾರೆ ಸರ್. ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಇದರ ಉದ್ದೇಶ ಏನಂದರೆ ಎಲ್ಲರೂ ಬಂದು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು. ದೊಡ್ಡಗಾಳವಟ್ಟದಲ್ಲಿ ಏನು ಹಿಂಗೆ ಮತದಾನ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಸರ್. ಮಾಡ್ತೀರಾ? ಯಾರೂ ಸಹ ಅದರಿಂದ ಹೊರಗಡೆ ಉಳಿಬಾರದು. ಮತ್ತು 85 ವರ್ಷ ಮೇಲ್ಪಟ್ಟಿರೋರಿಗೆ ಮನೆಯಿಂದಲೇ ವೋಟ್ ಹಾಕಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಇವತ್ತು ಮಾನ್ಯ AC ಸಾಹೇಬರು ಮಧುಗಿರಿ ಉಪವಿಭಾಗ ಬಂದಿದ್ದಾರೆ ಹಾಗೂ ನಮ್ಮ DSP ಸಾಹೇಬರು ಬಂದಿದ್ದಾರೆ. ನಿಮ್ಮನ್ನು ಕುರಿತು ನಮ್ಮ AC ಸಾಹೇಬರು ಮಾತಾಡ್ತಾರೆ. ಎಲ್ರಿಗೂ ಒಂದು ಮುದ್ದೇನಹಳ್ಳಿ 20 ಗ್ರಾಮಕ್ಕೆ ಭೇಟಿ ನೀಡುವಂಥ ಉದ್ದೇಶ ಏನು, ಮುಂದಿನ ತಿಂಗಳು 26/4/2024 ಏನು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಚುನಾವಣೆ ಸಂಬಂಧ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ತಿಳುವಳಿಕೆ ಮೂಡಿಸುವಂಥ ಕಾರ್ಯವನ್ನು ನಾವು ಮಾನ್ಯ DSP ಸರ್ ಅವರು ಹಾಗೂ ಇನ್ಸ್ಪೆಕ್ಟರ್ PSI ಅವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ 18 ವರ್ಷ ಮೇಲ್ಪಟ್ಟು ಏನು ಅರ್ಹ ಮತದಾರರಿದ್ದಾರೆ ಅವರೆಲ್ಲ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು. ಯಾರೂ ಸಹ ಮತದಾನದಿಂದ ಹಿಂದೆ ಸರಿಬಾರದು. ಎಲ್ಲರೂ ಸಹ ತಮ್ಮ ಮತದಾನದ ಹಕ್ಕನ್ನು, ಈ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಇದೆ, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಾರ್ವಜನಿಕರಲ್ಲಿ ನಾವು ಮನವಿಯನ್ನು ಮಾಡ್ತೇವೆ. ಅದ್ರ ಜೊತೆಯಲ್ಲಿ 85 ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಮತ್ತು PWD ವೋಟರ್ ಏನಿದ್ದಾರೆ ಅವರಿಗೆ ಮನೆಯಿಂದಲೇ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈಗಾಗಲೇ ನಮ್ಮ BLOಗಳ ಮೂಲಕ 12Dಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದು ಒಂದು ಸಾರಿ 12Dಯನ್ನು ನಾವು ಬಂದು ಅವ್ರಿಗೆ ಆಯ್ಕೆ ಅದು ಕಡ್ಡಾಯ ಅಲ್ಲ. ಅವರು ಇಲ್ಲ ನಾವು ಮತಗಟ್ಟೆಗೆ ಬಂದು ಮತದಾನ ಮಾಡ್ತೀವಿ ಅಂತಂದರೆ ತೊಂದರೆ ಇಲ್ಲ. ಕೆಲವರೆಲ್ಲ ಅನಾರೋಗ್ಯದಿಂದ ಇರ್ತಾರೆ, ಹೇಳದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ 12D ಮೂಲಕ ಮತದಾನವನ್ನು ಮಾಡಲಿಕ್ಕೆ ಮಾನ್ಯ ಚುನಾವಣಾ ಆಯೋಗ ನಿರ್ದೇಶನವನ್ನು ನೀಡಿರುವುದು. ಅದರ ಸದುಪಯೋಗವನ್ನು ಸಹ ತಾವು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸುತ್ತಾ, ಶುಕ್ರವಾರ ಆಗುತ್ತೆ ಆ ದಿನ ನಮ್ಮ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಮತದಾನ ಮಾಡಬೇಕು, ಹೆಚ್ಚಿನ ಮತದಾನ ಆಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಜನ ಮಾತ್ರ ಮನೆಯಲ್ಲ ಊಟ ಸರ್. ಅದು ಉಳಿದವರೆಲ್ಲ ಬೇಡ ಅಂತ ಹೇಳಿದ್ದಾರೆ. ಬೇಡ ಅಂತ ಹೇಳಿದ್ದಾರೆ ಸರ್. ನಾನು 2-3 ಸಾರಿ ಅವ್ರು ಕೇಳಿ ಇದು ಮಾಡಿದ್ದೀನಿ. ಅದ್ರದ್ದೆಲ್ಲ ಅಪ್ಲೋಡ್ ಮಾಡಿದ್ದೀರಲ್ವ? ಅಪ್ಲೋಡ್ ಮಾಡಿದ್ದೆ ಸರ್. ಸರ್ವರ್ ಪ್ರಾಬ್ಲಮ್ ಸರ್. ಬೆಳಗ್ಗೆ ಆಯಿತು, ಇನ್ನೊಂದು 2 ಗಂಟೆ ಮಾಡಿತ್ತು. ಕ್ಲಿಯರ್ ಮಾಡಿ ಇವತ್ತು ದಯವಿಟ್ಟು. ಖಂಡಿತ ಬರ್ತೀನಿ. ಮಧುಗಿರಿ ಸ್ವಲ್ಪ ಅವರ ಪ್ರಾಬ್ಲಮ್ ಸೆಂಟ್ರಲ್ಲಿ 50% ಇದೆ. ಅವೆಲ್ಲ ಎಲ್ಲಿ ಲೊಕೇಶನ್ ಬರುತ್ತೆ ಅಲ್ಲಿಗೆ ಹೋಗಿ ಮಾಡ್ಬೋದು, ಏನು ತೊಂದರೆ. ಇದು ನಾವು ಹೋಗ್ಬಿಟ್ಟು ಹೋದರೆ ಆಗಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ಆಗ್ತಾ ಇಲ್ಲ ಸರ್. ಇಲ್ಲ, ಅಲ್ಲಿ ಎಲ್ಲಿ ಲೊಕೇಶನ್ ನಿಯರೆಸ್ಟ್ ಬರುತ್ತೆ ಅಲ್ಲಿ ಮಾಡ್ತಾರೆ. ಏನು ಡೌಟ್ ಏನಿಲ್ಲ. ಏನಿಲ್ಲ ಸರ್. ಓಕೆ.